ಶಾಲೆಗಿದ್ದು ಮಾರು ಮೈಕಿಂಗ್ ನಾ ಕಡೆಕಿದ್ದೀವ ಹಿಡಿ ಮೈಕ್ ತಗೊಂಡ बोलो जगतगुरु सिद्धार्थ महाराज की ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ್ ಮಹಾದೇವ್ ರೀ. ಇವತ್ತೈತಿ 13th ಡೇ 13ನೇ ದಿನ ಗಣಪತಿ ವಿಸರ್ಜನೆ ಆಗತ್ತ ನೋಡ್ರಿ. ಇವತ್ತು ನಮ್ಮ ಹುಬ್ಬಳ್ಳಿದಾಗರ ಇಲ್ಲ, ಹುಬ್ಬಳ್ಳಿ ಕಡೆ 10 ಕಿಲೋಮೀಟರ್ ಆಸ್ಪಾಸ್ ಏನು ಊರು ಅದಾವ ನೋಡ್ರಿ, ಸುತ್ತಮುತ್ತಲು ಅಲ್ಲಿ ಅದಾವ. ಧಾರವಾಡದಾಗ ಅದಾವ ಮತ್ತು ಧಾರವಾಡ ಕಡೆ ಸುತ್ತಮುತ್ತ ಹಳ್ಳಿದಾಗ ಅದಾವ. ಈಗ ನಾವು ಎಲ್ಲ ಕಡೆ ಅಡ್ಡಾಡೋಣಂತ, ಎಷ್ಟಕ್ಕದಷ್ಟು ಅಡ್ಡಾಡೋಕೆ ಪ್ರಯತ್ನ ಮಾಡೋಣಂತ. ಈಗ ಟೈಮ್ 5 ಗಂಟೆ ಆಗೈತೆ ನೋಡ್ರಿ. ಮತ್ತು ನಮ್ಮ ಕೂಟಾಗದಾರ ಚಂದನವ್ರ. ಈಗ ನೋಡೋಣಂತೆ ಎಷ್ಟಕ್ಕದಷ್ಟು ಅಡ್ಡಾಡೋಕೆ ಟ್ರೈ ಮಾಡೋಣಂತ ನೋಡ್ರಿ. ಗಣಪತಿ ಬಪ್ಪ ಮೋರ್ಯ, ಗಜಾನನ ಮಹಾರಾಜ್ ಕಿ ಜೈ. ಫ್ರೆಂಡ್ಸ್, ಈಗ ನಾವು ಬಂದು ಗೋಕುಲಿಗೆ. ಇಲ್ಲೆಲ್ಲ ಕಡೆ ಭಗವಾ ಎಲ್ಲ ಹಾಕ್ಬಿಟ್ಟಾರ. ಈಗ ನಾವು ಹೋಗೋಣ ಗಣಪತಿ ಕಡೆ. ಗೋಕುಲ್ಕ ರಾಜ ಗಣಪತಿ ವಿಸರ್ಜನೆ ಐತೆ ನೋಡ್ರಿ ಇವತ್ತು. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನೀವು 3 ಗಣಪತಿ ಅದಾವ ನೋಡ್ರಿ ಟೋಟಲ್ ಗೋಕುಲ್ದಾಗ. 3 ಗಣಪತಿ ಭಾರಿ ಮಸ್ತ್ ಅದಾವ್ರಿ. ಮತ್ತೆ ಎಲ್ಲಾಕಿ ಮೇನ್ ಗಣಪತಿ ಅಂದ್ರೆ ಇದ ನೋಡ್ರಿ, ಗೋಕುಲ್ಕ ರಾಜ ಗಣಪತಿ. ಫ್ರೆಂಡ್ಸ್, ಈಗ ಗೋಕುಲ್ಕ ರಾಜ ಗಣಪತಿ ನೋಡ್ಕೊಂಡ್ ಮತ್ತೆ ಸೌಂಡ್ ನೋಡ್ಕೊಂಡ್ ಮತ್ತೆ ನಾವು ಹೊಂಟಿವಿ ತರಾಳಿದಾಗ ನಾ ಸಿಗ್ತೀನಿ ನೋಡ್ರಿ ನಮ್ಗೆ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ತಾರ್ಯಾಳದಾಗ ಇಲ್ಲಿ ಕಾಂಪಿಟೇಷನ್ ಬೀಳತೈತಿ. ಈಗ ನೋಡೋಣ ಈಗ. ಫ್ರೆಂಡ್ಸ್, ಆ ಕಡೆಯಿಂದ ರಿತ್ತಿ ಸೌಂಡ್ ಬರಾಕತೈತ್ರಿ. ಮತ್ತ ಇಲ್ಲೇ ಚವಾನ್ ಸೌಂಡ್ ಐತಿ. 2 ಕಾಂಪಿಟೇಷನ್ ಆಗ್ತಾವ ನೋಡ್ರಿ ಈಗ. ಮತ್ ನೀವು ಕಮೆಂಟ್ ದಾಗ ಹೇಳ್ರಿ ಯಾವ ಸೌಂಡ್ ವಿನ್ ಆಗೈತೆ ಅಂತ ಹೇಳಿ.
ಫ್ರೆಂಡ್ಸ್ ಈಗ ನಾವು ತಾರೆಹಳ್ಳಿ ಮತ್ತು ಧಾರವಾಡ ಕಡೆ ಹೊಂಟಿವಿ ನೋಡ್ರಿ. ತಾರೆಹಳ್ಳಿ ಧಾರವಾಡ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 15-18 ಕಿಲೋಮೀಟರ್ ಮಟ್ಟ ಆಕೈತಿ ಹೊಂಟಿವಿ. ಈಗ ಅರ್ಧ ತಾಸು ಮಟ್ಟ ಆಕೈತಿ ಧಾರವಾಡ ಮಟ್ಟ ಹೋಗ್ಬೇಕಂದ್ರೆ. ಮತ್ತು ಧಾರವಾಡದಾಗ ಹೋಗೋಣ. ಧಾರವಾಡಕ್ಕೆ ರಾಜ ಗಣಪತಿ ವಿಸರ್ಜನೆ ಐತಿ. 2 ಸೌಂಡ್ ಹಚ್ಚಾರ ಅಂತ ನೋಡ್ರಿ. ನೋಡೋಣಂತೀವಿ ಧಾರವಾಡಕ್ಕೆ ರಾಜ ಗಣಪತಿ ನೋಡೋಣಂತೀಗ. ಫ್ರೆಂಡ್ಸ್ ಈಗ ನಾವು ಬಂದ್ವಿ ನವನಗರದಾಗ ಪುನೀತ್ ರಾಜ್ಕುಮಾರ್ ಸರ್ಕಲ್. ಈಗ ಇಲ್ಲಿ ಉತ್ತರ ಕರ್ನಾಟಕ ಸನಾತನಿ ಮಹಾರಾಜ್ ಗಣೇಶ ಉತ್ಸವ ಮಂಡಳಿದವರು ಗಣಪತಿ ಪ್ರತಿಷ್ಠಾಪನೆ ಮಾಡ್ಯಾರ. ಜಮ್ಮು ಕಾಶ್ಮೀರದಾಗ ಅಮರನಾಥ್ ಗುಫಾ ಐತ್ ನೋಡ್ರಿ. ಬಾಬಾ ಬರ್ಫಾನಿ ಆ ತರ ಒಂದು ಥೀಮ್ದಾಗ ಮಾಡ್ಯಾರ ನೋಡ್ರಿ. ಗಣಪತಿ ನೋಡ್ಬೋದು ಬಜರಂಗ್ ಬಲಿಯ ರೂಪದಾಗ ಐತಿ. ಬಾಳ ಅಂದ್ರ ಬಾಳ ಲಕ್ಷಣ ಐತಿ ನೋಡ್ರಿ ಗಣಪತಿ. ಈ ಗಣಪತಿ 21 ದಿನ ಮಟ ಪ್ರತಿಷ್ಠಾಪನೆ ಮಾಡ್ತಾರಂತ ನೋಡ್ರಿ. ಫ್ರೆಂಡ್ಸ್ ಇಲ್ಲಿ ನವನಗರದಾಗ ಸನಾತನಿ ಮಹಾರಾಜ್ ಗಣಪತಿ ನೋಡಕ್ ಬಂದಿದ್ವಿ. ಇದು 21 ದಿನ ಮಟ ಪ್ರತಿಷ್ಠಾಪನೆ ಮಾಡ್ತಾರಂತ. ಈಗ ಆನ್ ದ ವೇನ ಹೊಂಟಿದ್ವಿ. ಹೆಂಗ ದರ್ಶನ ಆಗ್ಬಿಡ್ತೈತೆ ಅಂತೇಳಿ ಗಣಪತಿ ದರ್ಶನ ಮಾಡ್ಕೊಂಡ ಮತ್ತೆ ಹೊಂಟಿವಿ. ಈಗ ಧಾರವಾಡಿಗೆ ಹೋಗೋಣ. ಫ್ರೆಂಡ್ಸ್ ಈಗ ನಾವು ಬಂದಿದ್ದು ಧಾರವಾಡದಾಗ ಗಾಂಧಿ ಚೌಕ್ ಕಡೆ. ಈಗ ಇಲ್ಲಿ ಸೌಂಡ್ ಬರಾಕತೈತಿ. ಲೀಡರ್ ಫ್ಲೋ ಸೌಂಡ್ ಐತಿ ಮತ್ತು ಇನ್ನೊಂದು ಯಾವ್ದೋ ಸೌಂಡ್ ಐತಿ. ಅದು ನೋಡಂಬರಿ ಎಲ್ಲದು ಗೊತ್ತಾಕೈತಿ. ಫ್ರೆಂಡ್ಸ್ ಇದು ಧಾರವಾಡದ ಬಿಗ್ಗೆಸ್ಟ್ ಗಣಪತಿ ನೋಡ್ರಿ. ಧಾರವಾಡಕ ರಾಜ ಬಹಳ ದೊಡ್ಡದೈತಿ ನೋಡ್ರಿ ಗಣಪತಿ. ಈ ಗಣಪತಿ 13 ದಿನ ಮಟ ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ತಾರ. ಇದು ಒಂದ ಗಣಪತಿ ನೋಡ್ರಿ ಧಾರವಾಡದಾಗ 13 ದಿನ ಮಟ ಪ್ರತಿಷ್ಠಾಪನೆ ಮಾಡೋದು. ಮತ್ತೆ ಇದು ಗಣಪತಿ ವಿಸರ್ಜನೆ ಮೆರವಣಿಗೆಗೆ ಕೇರಳ ಢೋಲ್ ಬಂದೈತಿ. 2 ಸೌಂಡ್ ಸಿಸ್ಟಮ್ ಅದಾವ ಮತ್ತು ಢೋಲ್ ಎಲ್ಲಾ ಅದಾವ. ಎಲ್ಲಾ ತೋರಿಸಿನಂತ್ರಿ ನಾನು ನಿಮಗೆ. ಫ್ರೆಂಡ್ಸ್ ಗಣಪತಿ ಹೈಟ್ ಭಾಳ ಐತಲ್ರಿ. ಕರೆಂಟಿಂದ ವೈರಲ್ ಹತ್ತವ ಅಂತೇಳಿ ಕರೆಂಟ್ ತೆಗದಾರ. ಮತ್ತೆ ಇಲ್ಲಿ ಕತ್ಲಾಕೈತೆ ಅಂತ ಹೇಳಿ ಇಲ್ಲಿ ಲೈಟ್ ಇಟ್ಕೊಂಡು ನಿಂತಾರ ನೋಡ್ರಿ. ಮತ್ತೆ ಇಲ್ಲಿ ಸೌಂಡ್ ಐತಿ ಸಿಂಗ್ ಸೌಂಡ್ ಫ್ರಮ್ ಧಾರವಾಡ. ಇದು ಲೋಕಲ್ ಸೌಂಡ್ ನೋಡ್ರಿ. ಧಾರವಾಡದ ಸೌಂಡ್ ಕ್ವಾಲಿಟಿ ಐತಿ ನೋಡ್ರಿ. ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಐತಿ. ಮತ್ತೆ ಇಲ್ಲಿ ಲೇಡೀಸ್ಗೆ ಅಂತೇಳಿ ಒಂದು ಸಪ್ರೇಟ್ ಸೌಂಡ್ ಐತಿ ನೋಡ್ರಿ. ಲೇಡೀಸ್ ಇಂದ ಸೇಫ್ಟಿ ಬಗ್ಗೆ ಎಲ್ಲಾ ವಿಚಾರ ಮಾಡ್ಯಾರ ನೋಡ್ರಿ. ಅದೊಂದು ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತ. ಹೆಣ್ಮಕ್ಳ ಸೇಫ್ಟಿ ಫಸ್ಟ್ ಪ್ರಯಾರಿಟಿದಾಗ ಇಡಬೇಕ್ರಿ. ಇವ್ರು ಅದ್ ಮಾಡಾಕತ್ತಾರ. ಅದೊಂದು ಭಾಳ ಬೆಸ್ಟ್ ಅನಿಸ್ತ. ಮತ್ತೆ ಸೌಂಡ್ ಕ್ವಾಲಿಟಿ ಐತಿ ನೋಡ್ರಿ. ಕಿವಿಗೆ ಏನು ತ್ರಾಸ ಆಗತ್ತಿಲ್ಲ. ಮಸ್ತ್ ಐತಿ ಸೌಂಡ್. ಮಸ್ತ್ ಎಂಜಾಯ್ ಮಾಡಾಕತ್ತಾರ ನೋಡ್ರಿ ಎಲ್ಲಾ ಹೆಣ್ಮಕ್ಳ.
ಫ್ರೆಂಡ್ಸ್ ಇಲ್ಲಿ ಮತ್ತು ಬಾಯ್ಸಿಗೆ ಅಂತ ಹೇಳಿ ಇಲ್ಲಿ ಲೀಡರ್ ಪ್ರೋ ಸೌಂಡ್ ಐತೆ ನೋಡ್ರಿ. ಇದು ಕ್ವಾಲಿಟಿ ಐತೆ ಸೌಂಡ್, ಕ್ವಾಲಿಟಿ ಸೆಟಪ್ ಹಚ್ಚಾರ ನೋಡ್ರಿ ಧಾರವಾಡದಾಗ ಇವತ್ತು 2 ಸೌಂಡ್. ಅದೊಂದು ಭಾಳ ಚಲೋ ಅನಿಸ್ತ್ರಿ.
ಫ್ರೆಂಡ್ಸ್, ಈಗ ಧಾರವಾಡಕ ರಾಜ ಗಣಪತಿ ನೋಡ್ಕೊಂತ ಮತ್ತೆ ರಿಟರ್ನ್ ಹೊಂಟೀನಿ. ಧಾರವಾಡಕ ರಾಜ ಗಣಪತಿ ಮಾತ್ರ ಭಾಳ ಅಂದ್ರೆ ಭಾಳ ಲಕ್ಷಣ ಐತಿ. 2 ಸೌಂಡ್ ಹಚ್ಚಾರ ನೋಡ್ರಿ, ಲೀಡರ್ ಪ್ರೋ ಸೌಂಡ್ ಮತ್ತು ಸಿಂಗ್ ಸೌಂಡ್. 2 ಸೌಂಡ್ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಐತಿ, ಚಂದನ್ ಕ್ವಾಲಿಟಿ ಐತಿಲ್ಲ ಅನ್ನ ಹೌದೈತ್ರಿ. ಮತ್ತು ಈಗ ಇಲ್ಲಿ ಗಣಪತಿ ಭಾಳ ದೊಡ್ಡದೈತಿಲ್ರಿ, ವೈರ್ ಹತ್ತಾಕತ್ತಾವ. ಹಂಗಾಗಿ ಏನು ಮಾಡಕತ್ತಾವ, ಕರೆಂಟ್ ತೆಗೆದು ಬಿಟ್ರೆ. ಹಂಗಾಗಿ ವಿಡಿಯೋ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿ, ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅಷ್ಟು ಚಲೋ ಬಂದಿಲ್ಲ ರೀ. ಬೆಳಕಿತ್ತಂದ್ರೆ ಚಲೋ ಬರ್ತಿತ್ತು. ಫಸ್ಟ್ ಇಲ್ಲೇ ಬರ್ಬೇಕಾಗಿತ್ತು ನಾವು, ಆಮೇಲೆ ತಾರಾಳಿ ಅವೆಲ್ಲ ನೋಡಕ್ಕೆ ಹಾಕಿತ್ತು, ಬಿಡೋದು ಹಾಕಿತ್ತು. ಹಾಯ್ ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಿಮ್ಮ ಹೆಸರು ಹತ್ತಾರ ಎಣ್ಣೆ? ಹಾಂ, ಎಲ್ಲ ಕಡೆ ಕತ್ತಲಾಗಿತ್ತಲ್ರಿ, ಹಂಗಾಗಿ ಒಂದು ಸ್ವಲ್ಪ ವಿಡಿಯೋ ಚಲೋ ಬಂದಿಲ್ಲ. ಲೈಟ್ ಇತ್ತಂದ್ರೆ ಇನ್ನೂ ಮಸ್ತ್ ಬರ್ತಿತ್ತು. ಸ್ವಲ್ಪ ಲಘು ಬರ್ಬೇಕಾಗಿತ್ತು, ನಾವು ಲಘು ಬಂದ್ರೆ ಮಸ್ತ್ ಹಾಕಿತ್ತು. ಹೌದು ಚಂದನ? ಹೌದು. ಮತ್ತು ಈಗ ನಾವು ಹೊಂಟೀವಿ ಬೈರಿದವ್ರ ಕಪ್ಪು ಕಡೆ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಬೈರಿದವ್ರ ಕಪ್ಪ ಕಡೆ. ಇವತ್ತು ಯಾದವಾಡದಾಗ ಪವರ್ ಪ್ಲಸ್ ಸೌಂಡ್ ಇತ್ತು ಅಂತ ನೋಡ್ರಿ, ವಿ ಆಡಿಯೋ ಮಹಾರಾಷ್ಟ್ರದ. ಮತ್ತು ಭಾಳಷ್ಟು ಸೌಂಡ್ ಇತ್ತು ಅಂತ, ಕಾಂಪಿಟೇಷನ್ ಸೆಟಪ್. ಮತ್ತು ಮುಂಬಿನ ಗಟ್ಟಿದಾಗ ಭಾಳ ಪವರ್ಫುಲ್ ಸೌಂಡ್ ಇತ್ತು ಅಂತ. ಇವತ್ತು ಹೋಗೋಕ್ಕಾಗಲಿಲ್ಲ ಅಲ್ಲೇ, ಯಾಕಂದ್ರೆ ಟೈಮ್ ಶಾರ್ಟೇಜ್ ಇರ್ತೈತಲ್ಲ. ಈಗ ಟೈಮ್ 9:30 ಆತ. ನಾವೀಗ ಇದ್ರ ಕಡೆ ಬಂದ್ವಿ, ಎಲ್ಲೇ ಬೈರಿದವ್ರ ಕಪ್ಪ ಕಡೆ. ಬೈರಿದವ್ರ ಕಪ್ಪ ಕಡೆ ಕಿಂಗ್ ಮೇಕರ್ ಮತ್ತು ಯಾವ್ದು ಬೈ JPD ಸೌಂಡ್ ಐತಂತ. RP ಕ್ಯಾಬಿನೆಟ್ ಶಾಶ್ ವರ್ಸಸ್ ರಾಕಿ ನೋಡಕ್ ಹೋಗೋಣ ನಡ್ರಿ. ಫ್ರೆಂಡ್ಸ್, ಇಲ್ಲಿ ಭೈರಿದೇವ್ರ ಕಪ್ಪ ಕಡೆ ಮೇನ್ ರೋಡಿಗೆ ನೋಡ್ರಿ, ಇಲ್ಲಿ ಮೇನ್ ರೋಡಿಗೆ ತೊಗೊಂಬಂದ್ಬಿಟ್ಟಾರ ಸೌಂಡ್. 3 ಸೌಂಡ್ ಅದ ನೋಡ್ರಿ, ಒಂದು ಬಕಾಸೂರ್, ಇನ್ನೊಂದು ಕಿಂಗ್ ಮೇಕರ್ ಮತ್ತು ಇನ್ನೊಂದು JPD ಸೌಂಡ್. 3 ಸೌಂಡ್ ಅದಾವ ನೋಡ್ರಿ ಇಲ್ಲಿ. ಈಗ 3 ಸೌಂಡ್ ಇಂದ ಹೆವಿ ಕಾಂಪಿಟೇಷನ್ ಆಗತ್ತವ. ಈಗ ನೋಡೋಣ ಬರ್ರಿ. ಕಾಟನ್ ಹಾಕೊಂಡ್ಬಿಟ್ಟಿವ್ ನಾವು. ಈಗ ಮೊದ್ಲ ಎಲ್ಲ ಕಿವಿ ಹಡ್ದು ಹೋಗಿತ್ತಾವ ನೋಡ್ರಿ ಇಲ್ಲೆಲ್ಲ.
ಮೊಬೈಲ್ ನಾ ಕೊಡೋತಿದ್ದೆವು ಹಿರಿಯ ಮೈಕ್ ತಗೊಂಡ ತಗೋ ಮೈಕ್ ತಗೋ ಮೈಕ್ ಹೀರೋ ಹೋಗುದಿಲ್ಲ ಓಪನ್ ಚಾಲೆಂಜ್ ಇದು ಮಾಡು ಮೈಕಿಂಗ್ ಎಲ್ಲ ಗಣೇಶ ಭಕ್ತಾದಿಗಳಿಗೆ ಇಲ್ಲಿಗೆ ಸೌಂಡ್ ಮುಕ್ತಾಯಗೊಂಡಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. बोलो श्री गजानन महाराज की अरे अण्ಣ ಜೋರಾಗಿ ಹೇಳಬೇಕು. बोलो श्री गजानन महाराज की ಫ್ರೆಂಡ್ಸ್ ಅಲ್ಲಿ ಅಂತ ಚಂದ ಕ್ವಾಲಿಟಿ ಸೌಂಡ್ ಕೇಳ್ಕೊಂಡ್ ನಿಂತಿದ್ದೀರಿಪ್ಪ ಧಾರವಾಡದಾಗ ಬಂದು ಕಿವಿ ಹರ್ಕೊಂಡ ಬಿಟ್ಟಿವಿ ಇಲ್ಲಿ. ನಾ ಸ್ಲೆಡ್ಜಿಂಗ್ ಆಗ್ತದಂತ ಮಾಡಿದ್ದೆ ಅಕ್ಕಿ ಅವ್ರದ ಮತ್ತೆ ಶಾಶ್ ಅವ್ರದ. ಸ್ಲೆಡ್ಜಿಂಗ್ ಆಗಲಿಲ್ಲ. ಪಬ್ಲಿಕ್ ಈಗ ಎಂಟರ್ಟೈನ್ಮೆಂಟ್ ಆಗ್ಬೇಕಂತೇಳಿ ಈ ಥರ ಮಾಡ್ತಾರೆ. ಎಲ್ಲ ಒಂದೇ ಇರ್ತಾರ. ನಮ್ಮ ಸಂಬಂಧ ನಮಗೆ ಎಂಟರ್ಟೈನ್ಮೆಂಟ್ ಆಗ್ಬೇಕಂತೇಳಿ ಈ ಥರ ಮಾಡ್ತಿರ್ತಾರೆ. ಯಾರು ಕೂಡ ಏನು ಪರ್ಸ್ನಲಿ ಇರೋದಿಲ್ಲ. ಫ್ರೆಂಡ್ಸ್ ಈಗ ನಾವು ಬಂದ್ವಿ ಗಣೇಶ್ ಕಾಲನಿ ಈಶ್ವರನಗರಿಗೆ. ಇಲ್ಲಿ ಧನಂಜಯ ನಾಗಾಸಾಧುದವ್ರು ಬಂದಾರ. ಕುಂಭಮೇಳ ಟೈಮ್ದಾಗ ಇದ್ರಲ್ರಿ ನಾಗಾಸಾಧು ನಮ್ಮ ಕರ್ನಾಟಕದವ್ರು ಅವ್ರು ಬಂದಾರ. ಕುಂಭಮೇಳ ಟೈಮ್ದಾಗ ಇವ್ರದ್ದು ದರ್ಶನ ಮಾಡೋಕ್ಕಾಗಲಿಲ್ಲ. ಮತ್ತು ಸಿದ್ಧಾರ್ಮಠಕ್ಕೆ ಬಂದಿದ್ರಿ ಅವಾಗ ದರ್ಶನ ಮಾಡೋಕ್ಕಾಗಿಲ್ಲ. ಈಗ ಫೈನಲಿ ಅವ್ರದ್ದು ದರ್ಶನ ಮಾಡೋಕ್ಕಾಗೈತಿ. ಈಗ ಅಲ್ಲಿ ಕುಂತಾರವ್ರು ಅವ್ರು ಹೋಗಿ ತೋರಿಸಿದಾರೆ. ಫ್ರೆಂಡ್ಸ್ ಅಲ್ಲಿ ಕುಂತಾರ ನೋಡ್ರಿ ನಾಗಾಸಾಧು ಅವರು. ಅವ್ರ ಬಾಜು ನಮ್ಮ ವಿಧಾಯಕ್ ಮಹೇಶ್ ತೆಂಗಿನಕಾಯಿ ಕುಂತಾರ. ಮತ್ತು ಅವ್ರ ಬಾಜು ಮುತ್ತು ಹೆಬ್ಬಳ್ಳಿ ಅವ್ರು ಕುಂತಾರ ನೋಡ್ರಿ. ನಮ್ಮ ವಿಡಿಯೋದಾಗ ಲಾಸ್ಟ್ ಟೈಮ್ ಅವರು ಮಾತಾಡಿದ್ರೆ ಅವರ ಮಂತ್ರ ಒಂದೇ ಆಗಿದೆ, ಅದು ಮಾನವ ಸೇವೆಯೇ ಮಾಧವ ಸೇವೆ. ಫ್ರೆಂಡ್ಸ್ ಕವಳಾಗ ಹೋದಾಗ ಶಿವಲಿಂಗ ಏನ್ ಪೂಜೆ ಮಾಡ್ತಾರ ನೋಡ್ರಿ ಅರ್ಚಕರು ಇವ್ರ ಅಂತ ನೋಡ್ರಿ ಅವ್ರ. ಎಲ್ಲರಿಗೂ ಕವಳೇಶ್ವರಕ್ಕೆ ಹೋಗಕ್ ಆಗೋದಿಲ್ಲ. ಇದು ಮಹಾಶಿವರಾತ್ರಿ ದಿನ ಒಂದೇ ದಿನ ತೆಗೆಯುತ್ತೆ. ಅಲ್ಲಿ ಹೋಗ್ಬೇಕಂದ್ರೆ ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ಆ ಗುಡ್ಡ ಹತ್ತಿ ಹೋಗ್ಬೇಕಂದ್ರೆ ಹೋದವ್ರಿಗೆ ಬರ್ತದೆ. ಯಾಕಂದ್ರೆ ಅದು ಹತ್ತಿ ಹೋಗ್ಲಿಕ್ಕೆ ನಾವು ಬಹಳ 5 ವರ್ಷದಿಂದ ಹೋಗ್ತಾ ಇದೀವಿ. ಬಹಳ ತ್ರಾಸ ಆಗುತ್ತೆ. बोलो जगतगुरु सिद्धार्थ महाराज की जय, बोलो जगतगुरु गुरुनाथ महाराज की जय, साधु संत महाराज की जय, भोलेश्वर महाराज की जय, श्री गजानन महाराज की जय, रामजे नमः पार्वती पते ಸಾವಿರಾರು ಜನ ಸಾವಿರಾರು ಗಣೇಶನ ಕೊಂಡಿಸ್ತಾರೆ. ಆದ್ರೆ
ಸಾಕ್ಷಾತ್ ಕವಳೇಶ್ವರನ್ನೇ ಕರ್ಕೊಂಡ್ಬಂದು ಕವಳೇಶ್ವರನಿಗೆ ತಂದೆಗೆ ಮಗನ ಕೈ ಪೂಜೆ ಮಾಡ್ತಾ ಇರೋದ್ರೆ ಹುಬ್ಳಿ ಒಳಗೆ ಇದೊಂದೇ ಜಾಗ. ಯಾವುದು? ಈಶ್ವರ ನಗರ ಅಂತ. ಯಾಕೆಂತಂದ್ರೆ ಇವತ್ತಿನ ಯುವಕರಲ್ಲಿ, ಇವತ್ತಿನ ಒಂದು ಜನಮಾನಗಳಲ್ಲಿ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಊರು, ನಮ್ಮ ಜಾಗ ಅನ್ನೋದನ್ನ ಅದನ್ನೇ ತರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬರೋದಿದೆಯಲ್ಲ, ಅದು ದೊಡ್ಡ ವಿಚಾರ. ಇವತ್ತೇನ್ ಕವಳೇಶ್ವರ ಅಂತ ಮಾಡಿದಿರಿ, ಈ ಕವಳೇಶ್ವರ ಅಂತಕ್ಕಂಥದ್ದು ನಿಮ್ಗೆಲ್ಲ ವರ್ಷಕ್ಕೊಂದ್ಸರಿ ದರ್ಶನ ಆಗುತ್ತೆ ಅನ್ಸುತ್ತೆ. ಆದ್ರೆ ಆ ಕವಳೇಶ್ವರ ಅಂತಕ್ಕಂಥದ್ದನ್ನ ನೀವೇನಾದ್ರೂ ಅಕಸ್ಮಾತ್ ನೀವು ಈ ಒಂದು 15 ದಿವಸ 20 ದಿವಸ ನೀವೆಲ್ಲ ಒಂದು ಕಣ್ತುಂಬಿಕೊಂಡಿದ್ದೀರಿ ಅಂತ ಹೇಳಿದ್ರೆ ಸಾಕ್ಷಾತ್ ಅಮರನಾಥನೇ ನೀವು ನೋಡ್ದಂತೆ ಇಲ್ಲಿ. ಯಾಕೆಂತ ಹೇಳಿದ್ರೆ 6 ತಿಂಗಳು ಒಮ್ಮೆ ನಮ್ಗೆ ಹಿಮಾಲಯದಲ್ಲಿ ಅಮರನಾಥನ ದರ್ಶನ ಆಗುತ್ತೆ. ಆದ್ರೆ ಸಾಕ್ಷಾತ್ ನಾವು ಕರ್ನಾಟಕದವರು, ಅದರೊಳಗೆ ಎಸ್ಪೆಷಲಿ ಈ ಭಾರತ ದೇಶದೊಳಗಡೆ, ಅಖಂಡ ಭಾರತದಲ್ಲಿ, ಈ ಕರ್ನಾಟಕದಲ್ಲಿ ಶಾಶ್ವತವಾಗಿ ಗಂಗೆಯಿಂದನೇ ಸ್ವಯಂಭೂತವಾಗಿರ್ತಕ್ಕಂಥ ಅಮರನಾಥ ಇದೆ ಅಂತ ಹೇಳಿದ್ರೆ ನಮ್ಮ ಹುಬ್ಳಿ, ನಮ್ಮ ದಾಂಡೇಲಿ, ಅಂಬಿಕಾನಗರದಲ್ಲಿ. ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ ಗಣೇಶನ ಹಬ್ಬ ಅಂತ ಹೇಳಿದ್ರೆ ಬಹಳ ಜೋಶ್ ಇರ್ತೈತೆ, ಬಹಳ ಖುಷಿ ಇರ್ತೈತೆ, ಎಲ್ಲ ಮಾಡ್ತಾ ಇರ್ತೀರಿ. ಎಲ್ಲರಿಗೂ ಅಷ್ಟೇ ಯುವಕರಿಗೆ ಹೇಳೋದು, ಬಹಳ ಖುಷಿಯಿಂದ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ದಯವಿಟ್ಟು ಯಾರು ಅಷ್ಟೇನೆ ಗಣಪತಿನ ನಿಮ್ ಕೈಲಿ ಆದ್ರೆ ತಗೊಂಡು ಹಂಗೆ ಬಿಡ್ರಿ. ಬಿಸಾಕೋದು, ಜೆಸಿಬಿ ತೆಳ್ಳೋದು, ಬ್ರಿಡ್ಜ್ ಮೇಲಿಂದ ಕೆಳಗೆ ಬಿಸಾಕೋದು, ಇದು ಮಾತ್ರ ಯಾರು ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ 15 ದಿವಸದಿಂದ 1 ತಿಂಗಳಿಂದ ನೀವು ಮಾಡಿರೋ ಪೂಜಾ ಫಲ ಎಲ್ಲಾನು ಲಾಸ್ಟ್ ಮೂಮೆಂಟ್ ತಗೊಂಡು ಎಲ್ಲ ಹಾಳು ಮಾಡ್ಕೊಂಡ್ ಬರ್ತೀರಿ. ಆತರ ಮಾಡೋ ಖುಷಿ ಇದ್ರೆ ದಯವಿಟ್ಟು ಯಾರೊಬ್ರು ಯುವಕರುಗಳು ಆ ರೀತಿಯಾದ ಗಣೇಶನ ಬಿಡಕ್ಕೆ ಹೋಗ್ಬೇಡಿ. ನೀವು ಮಾಡಿದ್ದೆಲ್ಲ ಸುಮ್ಮನೆ ಮತ್ತೆ ನೀರು ಹೋಮ ಆದಂಗ ಆಗುತ್ತೆ ಅಲ್ವೇನಪ್ಪ. ಯಾಕೆಂದ್ರೆ ನೀವು ಮಾಡಿರ್ತಕ್ಕಂಥ ಫಲಾನುಫಲ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ, ನೀವು ಬಿಡ್ತಕ್ಕಂಥ ಗಣೇಶನ ಯಾವ ರೀತಿಯಾಗಿ ನಾವು ಅದ್ದೂರಿಯಾಗಿ ಸಂಸ್ಕಾರದಲ್ಲಿ ನಾವು ಕುಂಡಿಸ್ತೀವಿ, ಅದೇ ರೀತಿಯಾಗಿ ಕರ್ಕೊಂಡೋಗಿ ಅವನ್ನ ಗಂಗೆ ಮಳ್ಳಿಗೆ ಆಗ್ತಕ್ಕಂಥ ಜವಾಬ್ದಾರಿ. ಅದ್ಬಿಟ್ಟು ಜೋಶಲ್ಲಿ ಎತ್ಕೊಂಡು ಹೋಗೋದು, ಹೇಳು ಅನ್ನೋದು. ನಮ್ಮ ಧರ್ಮದ ಬಗ್ಗೆ, ನಾವು ಮಾಡ್ತಕ್ಕಂಥ ಆಚರಣೆ ಬಗ್ಗೆ ಇನ್ನೊಬ್ರು ಮಾತಾಡಬಾರ್ದು ಅನ್ನೋದು ನಾವು ಕರೆಕ್ಟ್ ಆಗಿ ಮಾಡ್ಬೇಕು ಅಂತ. ಅವಾಗೇ ನಮ್ಮ ಸನಾತನ ಧರ್ಮ ಬೆಳೆಯಕ್ಕೆ ಸಾಧ್ಯ ಅಲ್ಲೇನ್ರಪ್ಪ. ಮತ್ತೆ ಇನ್ನೊಂದೇನಂತಂದ್ರೆ ಎಲ್ಲರಿಗೂ ವಿಶೇಷವಾದ ಒಂದು ಏನಂತ ಹೇಳಿದ್ರೆ, ನೀವೇನೇ ಮಾಡಿರಿ, ಕುಣಿರಿ, ಇನ್ನೊಂದು ಮಾಡಿ, ಅನ್ನೊಂದು ಮಾಡಿ, ಏನೇ ಮಾಡಿ, ಆಜು ಬಾಜು ನೋಡ್ಕೊಳ್ಳಿ. ವೈರ್ಗಳು ಅವು ಇವು ಎಲ್ಲ ನಮ್ಮ ಮುಟ್ಟೋದು, ತುಳಿಯೋದು, ಯಾವುದೋ ಜೋಶಲ್ಲಿ ಹೋಗ್ತೀರಿ, ಯಾವುದೋ ಕಡ್ಡಿ ಎತ್ಕೊಂಡು ಒಂದು ಲೈನ್ ಮುಟ್ತೀರಿ, 10 ಜನ ಪದ ಬಿದ್ದೋಗುತ್ತೆ. ಮನೆಗೆ ರೀತಿ ಆಗುತ್ತೆ ಸರ್. ಗುಜರಾತ್ ಕಡೆ 10 ಜನ ಬರೀ ಒಂದು DJ ಮೇಲೆ ನಿಂತ್ಕೊಂಡು ಒಂದು ವೈಟ್ ಟಚ್ ಮಾಡ್ತಾನೆ, ಗಾಡಿ ಸುತ್ತ ಇದ್ದ 10 ಮಂದಿನೂ ಇಲ್ಲಪ್ಪ. ಹಾಗಾಗಿ ಬಹಳ ವಿಷಯ. ಯಾಕೆಂದ್ರೆ ನಿಮ್ಮನ್ನ ನಂಬ್ಕೊಂಡು ಮನೇಲಿ ಕಾಯ್ತಿರ್ತಾರೆ. ಗಣಪತಿನ ಒಬ್ಬನೇ ಅಲ್ಲಪ್ಪ, ನಿಮ್ಮನ್ನ ನಂಬ್ಕೊಂಡು ಮನೇಲೂ ಕಾಯ್ತಿರ್ತಾರೆ. ಎಲ್ಲಾನು ಯೋಚನೆ ಮಾಡ್ಬೇಕು. ಬಹಳ ವಿಶೇಷವಾಗಿ ನೀವೇನೊಂದು ಇವತ್ತು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದೀರಿ. ಹಾಗೆ ನಿಮ್ಮ ಮೇಲೂ ಸಹ ಅಷ್ಟೇ ಕಾಳಜಿ ವಹಿಸಿಕೊಂಡು ಗಣಪತಿಯನ್ನ ಸಂತೋಷ ಕರ್ಕೊಂಡು ಗಂಗೆ ಒಳಗಡೆ ಸಂತೋಷ ಮುಳುಗಿಸ್ ತಗೊಂಡೋಗಿ ಬಿಸಾಕ್ ಬರ್ಬೇಕು. ಹೌದಪ್ಪ. ತಾಮಜೇ ನಮ ಪಾರ್ವತಿ ಪದಜಿ ಹರ ಫ್ರೆಂಡ್ಸ್, ಈಗ ಗಣಪತಿದ ಮತ್ತು ಶಿವಲಿಂಗದ ದರ್ಶನ ಮಾಡಕ್ ಹೋಗೋಣ ಇನ್ನೊಮ್ಮೆ. ಈಗ ನಾವು ಅದೀವಿ ಗಣೇಶ್ ಕಾಲನಿ, ಈಶ್ವರ್ ನಗರ. ನೋಡ್ರಿ, ಗಣೇಶ್ ಕಾಲನಿ ಗಣಪತಿದ ಹೆಸರು ಐತಿ, ಈಶ್ವರ್ ನಗರ್ ಶಿವಂದ ಹೆಸರು ಐತಿ. ನೋಡ್ರಿ, ಪಿತಾ ಮತ್ತು ಪುತ್ರದ ಹೆಸರು ಐತಿ ನೋಡ್ರಿ ಈ ಓಣಿದಾಗ. ಅದಕ್ಕೆ ಪಿತಾ ಮತ್ತು ಪುತ್ರದ ಆಶೀರ್ವಾದ್ಲೆ ಇಷ್ಟು ಬ್ಯೂಟಿಫುಲ್ ಆಗಿ ಕವಳೇಶ್ವರ ಮಾಡಾಕ ಸಾಧ್ಯ ಆಗೈತಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಇದು ಕವಳೇಶ್ವರ. ಹೆಂಗ್ ಹೇಳಿ ಅಂತ ಅರ್ಥ ಆಗೋದಿಲ್ಲ, ಅಷ್ಟ ಮಸ್ತ್ ಮಾಡ್ಯಾರ ಇವ್ರ. ಏನೋ ಒಂದು ಯುನೀಕ್ ಡಿಫ್ರೆಂಟ್ ಮಾಡ್ಬೇಕಂದ್ರ ಭಾಳ ಶ್ರಮ ಇರ್ತೈತ್ರಿ. ಇದಕ್ಕೆ ಭಾಳಷ್ಟು ಕಷ್ಟಪಟ್ಟಾರ. ಅವ್ರಿಗೊಂದ್ ಎಲ್ಲಾ ಹ್ಯಾಟ್ಸ್ ಆಫ್ ಹೇಳೋಣ. ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತ್ರಿ. ಇದೊಂದು ಪಿತಾಗ ಪೂಜೆ ಮಾಡೋದು ಮಾಡ್ಯಾರ. ಮತ್ತ ಗಜಪಡಿ ಯುವಕ ಮಂಡಳದವ್ರು ಭಾರಿ ಮೇಂಟೈನ್ ಮಾಡಾಕತ್ತಾರಿ. 5 ಮಂದಿಗೆ ಅಷ್ಟ ಬಿಡಾಕತ್ತಾರ. ಇಲ್ಲಿ ಸ್ಪೇಸ್ ಭಾಳ ಕಮ್ಮಿ ಐತ್ಲಿ, ಗದ್ಲ ಹತ್ರ ಪ್ರಾಬ್ಲಮ್ ಆಕೈತಂದ್ರೆ 5 ಮಂದಿಗೆ ಅಷ್ಟ ಬಿಡಾತಾರ. ಫ್ರೆಂಡ್ಸ್, ಇದು ಗಣಪತಿ ಇವತ್ತು 13 ದಿನಕ್ಕೆ ವಿಸರ್ಜನೆ ಆಗ್ಬೇಕಾಗಿತ್ತ. ಗಜಪಡಿ ಯುವ ಸೇನಾದವರು 17 ದಿನ ಮಟ್ಟ ಎಕ್ಸ್ಟೆಂಡ್ ಮಾಡ್ಯಾರ ನೋಡ್ರಿ. ಅಂದ್ರ 13 ತಾರೀಕಿಗೆ ಶುಕ್ರವಾರ ಗಣಪತಿ ವಿಸರ್ಜನೆ ಆಕೈತಿ. ನೀವು ಪಟ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ರಿ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಬಸವೇಶ್ವರ ನಗರ್ಗ. ಆನ್ ದ ವೇನ ಐತ್ರಿ. ಇದು ಈಶ್ವರ ನಗರ್ APMC ಕಡೆನ ಬರ್ತೈತಿ. ಮತ್ತ ಇಲ್ಲಿ ನೀವು ಗಣಪತಿ ನೋಡಬಹುದು, ವೆಂಕಟೇಶ್ವರ ರೂಪದಾಗ ಮಾಡ್ಯಾರ. ಭಾಳ ಅಂದ್ರೆ ಭಾಳ ಲಕ್ಷಣ ಐತಿ ನೋಡ್ರಿ ಗಣಪತಿ ಇದು. ಫ್ರೆಂಡ್ಸ್, ಅಲ್ಲೇ ಕಾಂಪಿಟೇಷನ್ ನೋಡಿ ಕಿವಿಯೆಲ್ಲ ಹರ್ಕೊಂಡಿದ್ದೀರಿ. ಇಲ್ಲೇ ನಾಗಾಸಾಧುವರ ಮಸ್ತ್ ಪ್ರವಚನ ಕೊಟ್ರ. ಕಿವಿಯೆಲ್ಲ ಮತ್ತು ಶಾಂತ ಅದು ಪಾವನ ಆಗ್ಬಿಟ್ರು ನಮ್ಮ ಕಿವಿ ಅವ್ರದ್ದು ಪ್ರವಚನ ಕೇಳಿ. ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತು. ಇವ್ರಿಗೆ ನಾನು ಕುಂಭಮೇಳ ಟೈಮ್ದಾಗ ದರ್ಶನ ಮಾಡ್ಬೇಕಂತ ಆಸೆ ಇತ್ತು. ಕುಂಭಮೇಳ ಟೈಮ್ದಾಗೂ ಅಲ್ಲಿಲ್ಲ ದರ್ಶನ ಮಾಡಕ್ಕೆ. ಅವ್ರು ಮಠಕ್ಕೆ ಬಂದಿದ್ರು, ಮತ್ತು ನಮ್ಮ ಸಿದ್ಧಾರ್ಥ ಮಠಕ್ಕೆ ಬಂದಿದ್ರು. ಅವಾಗೂ ಆಗಿಲ್ಲ, ಬಟ್ ಇವತ್ತು ಆಯ್ತು ನೋಡ್ರಿ. ದೇವರ ಆಶೀರ್ವಾದ, ಗಣಪತಿ ಬಪ್ಪದ ಆಶೀರ್ವಾದ. ಮತ್ತು ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ ನೋಡ್ರಿ. ಕವಳದ ಮಾಡ್ಯಾರ, ಭಾರಿ ಮಸ್ತ್ ಅಂದ್ ಅನಿಸ್ತು. ಮತ್ತು ಉಣ್ಕಲ್ದಾಗ ಟೀಚರ್ಸ್ ಕಾಲನಿದಾಗೂ ಭಾರಿ ಮಸ್ತ್ ಮಾಡಿದ್ರಂತ. ನಮ್ಮ ಚಂದನ್ ದರ್ಶನ ಮಾಡ್ಯಾನಂತ ಹೇಳೋ ಚಂದನ. ಚಲೋ ಐತ್ರಿ, ಮಸ್ತ್ ಇತ್ತು. ಎಲ್ಲ ಟಾಸ್ಕ್ ಇದ್ದು ಎಲ್ಲ ನಮ್ಮ ಸನಾತನ ಧರ್ಮದ ಇತ್ತು ಎಲ್ಲ ಪೂರ. ಅಲ್ಲಿ ಹೋಗ್ಬೇಕಿತ್ತು. ಆದ್ರೆ 13 ದಿವಸದ ಗಣಪತಿ ಅಲ್ಲಿ ವಿಸರ್ಜನೆ ಮಾಡ್ಯಾರಂತ್ರಿ, ಆಗಲಿಲ್ಲ. ಇವರು ಬಂದಿಲ್ಲ ಅಂತ. ಆದ್ರೆ ಚಲೋ ಐತ್ರಿ. ಅಲ್ಲಿ ನೋಡಿದವ್ರಿಗೆ ಗೊತ್ತಿರೋದಿರೋದೆಲ್ಲ ಟಾಸ್ಕ್ ಹೇಳಿದ್ರೆ ಅರ್ಥ ಆಗೋದಿಲ್ಲ ಯಾರಿಗೂ. ಅಲ್ಲಿ ಹೋಗಿ ಒಳಗೆ ಅನುಭವಿಸೋರಿಗೆ ಗೊತ್ತಿರೋದು. ಮಸ್ತ್ ಮಾಡಿದ್ರಿ ಅವರು, ಚಲೋ ಐತಿ. ಈಗ ನಮ್ಗೆ ನೋಡಕ್ಕೆ ಆಗೋದಿಲ್ಲ ರೀ, ನನಗೂ ಗೊತ್ತಿದ್ದಿಲ್ಲ. ನಮ್ಗೆ ನೋಡಕ್ಕೆ ಆಗೋದಿಲ್ಲ. 13 ದಿನ ಮಟ್ಟ ಪ್ರತಿಷ್ಠಾಪನೆ ಮಾಡಿದ್ರಂತ ನೋಡ್ರಿ. ನಾ ಹೇಳೋದೇನಂದ್ರೆ,
ಸೌಂಡ್ ಸಿಸ್ಟಮ್ ಹಚ್ಚಿ ಎಲ್ಲರೂ ಹಬ್ಬ ಮಾಡ್ತಾರೆ. ಈ ಥರ ಒಂದು ನಮ್ಮ ಸನಾತನ ಧರ್ಮದ ಕಲ್ಚರ್ ತೋರಿಸೋದು ಮಾಡ್ಬೇಕಂದ್ರೆ ಅದಕ್ಕೆ ಹೌದು ಅಂತಾರೆ ರೀ, ಅದಕ್ಕೆ ರಿಯಲ್ ಹಬ್ಬ ಮಾಡ್ದಂಗೆ ಅಂತಾರೆ. ಈಗ ನಾವು ಸೌಂಡ್ ಸಿಸ್ಟಮ್ ಹಚ್ಚಿ ಯಾರು ದೊಡ್ಡ ಸೌಂಡ್ ತೋರಿಸ್ತಾನೆ, ಯಾರು ಸೌಂಡ್ ಜಾಸ್ತಿ ಇರ್ತೈತಿ ಕಮ್ಮಿ ಇರ್ತೈತಿ, ಅದು ರಿಯಲ್ ಹಬ್ಬ ಅಲ್ರಿ. ಅದು ಯಾರು ಆ್ಯಕ್ಚುಲಿಗೆ ನಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾರೆ, ನಮ್ಮ ಸನಾತನ ಮಂದಿಗೆ ಒಗ್ಗಟ್ಟು ಮಾಡ್ತಾರಲ್ಲ, ಅದು ರಿಯಲ್ ಹಬ್ಬ. ಬಾಲ್ ಗಂಗಾಧರ ತಿಲಕ್ಜಿಯವರು ನಮ್ಮ ಸನಾತನ ಧರ್ಮದಾಗ ಒಗ್ಗಟ್ಟಾಗಲಿ ಅಂಥೇಳಿ ಹಬ್ಬ ಮಾಡೋಕೆ ಚಾಲು ಮಾಡಿದ್ರು, ನಮ್ಮ ಹಿಂದೂ ಮಂದಿ ಒಗ್ಗಟ್ಟಾಗಲಿ ಅಂತ. ಬಟ್ ನಾವು ಈಗೇನು ಮಾಡಾಕತ್ತೀವಿ ಹೇಳ್ರಿ, ಕಾಂಪಿಟೇಷನ್ ಮಾಡಾಕತ್ತೀವಿ, ಕಿವಿ ಹರ್ಕೊಂಡು ಹಾಕತ್ತೀವಿ ಅಟ್ಟ. ರಿಯಲ್ ಹಬ್ಬ ಏನೈತೆ ಅಂತೇಳಿ ಅದು ಮಾಡ್ಬೇಕು. ಬಾಲ್ ಗಂಗಾಧರ ತಿಲಕ್ಜಿಯವ್ರು ಹೇಳಿಕೊಟ್ಟಿದ್ದು ಅದ ರೀ. ಮತ್ತು ಈ ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಬೆಟ್ಟಾಗೋಣ ಅಂತ. ಗಣಪತಿ ಬಪ್ಪ ಮೌರ್ಯ, ಗಜಾನನ ಮಹಾರಾಜ್ ಕಿ ಜೈ.